ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ವಿವಾದ ಎರಡು ಕೋಮುಗಳ ನಡುವೆ ವಿವಾದ ಸೃಷ್ಟಿ ಮಾಡಿದೆ. ಈ ಹಾಲದ ರಾಜಕೀಯ ಎನ್ನುವುದು ಶೈಕ್ಷಣಿಕ ಕೇಂದ್ರ ಶಾಲೆಯಲ್ಲಿ ಬಂತೆ ಏನಾಗುತ್ತೆ ಎಂಬುದಕ್ಕೊಂದು ನಿದರ್ಶನ ಇದಾಗಿದೆ. ರಾಜಕೀಯಕ್ಕೆ ದೇಶ ಹಾಳಾಗಿದ್ದು ಸಾಲದೆಂಬಂತೆ ಈಗ ಗ್ರಾಮೀಣ ಪ್ರದೇಶಗಳಿಗೂ ನುಸುಳಿದೆ. ಇಲ್ಲಿ ಬರೀ ರಾಜಕೀಯ ನುಸುಳಿದ್ರೆ ಸಮಸ್ಯೆ ಇರಲಿಲ್ಲ. ರಾಜಕೀಯದ ಜೊತೆ ಜಾತಿಯ ಪೆಂಡ ಭೂತವೂ ಕೂಡ ನುಸುಳಿ ಈಗ ಅಕ್ಕಿರಾಂಪುರ ಗ್ರಾಮದ ಮಕ್ಕಳ ಶೈಕ್ಷಣಿಕ ಕೇಂದ್ರ ಸರ್ಕಾರಿ ಶಾಲೆಗೂ ಎಂಟ್ರಿ ಪಡೆದಿರುವುದು ಮಾತ್ರ ಒಳ್ಳೆಯ ಬೆಳವಣಿಗೆಯಲ್ಲ. ಗ್ರಾಮದ ಹಿರಿಯರು, ಶಾಲೆಯ ಮಕ್ಕಳ ಪೋಷಕರು, ಎರಡೂ ಶಾಲೆಯ ಎಸ್ಟಿಎಂಸಿಯವರು ಮತ್ತು ಗ್ರಾಮದ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಸೇರಿ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬಹುದಾದ ಸಮಸ್ಯೆ ದೊಡ್ಡದು ಮಾಡುತ್ತಿರುವುದು ಸರಿಯಲ್ಲ. ಯಾವುದೇ ಶಾಲೆ ಇರಲಿ, ಎಲ್ಲ ಮಕ್ಕಳು ನಮ್ಮ ಗ್ರಾಮದವರು ಎಂಬ ಮನೋಭಾವ ಎಲ್ಲರಲ್ಲೂ ಮೂಡಬೇಕಾಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಅವರಲ್ಲಿ ಕೋಮು ಸೌಹಾರ್ದತೆ ಕಾಪಾಡುವಂತಹ ಹಾಗೂ ಶಾಂತಿಯ ವಾತಾವರಣ ಸೃಷ್ಟಿ ಮಾಡುವಂತಹ ವಾತಾವರಣ ನಿರ್ಮಿಸಬೇಕಾದದ್ದು ಎಲ್ಲರೂ ಕರ್ತವ್ಯವಲ್ವಾ? ಅಕ್ಕಿರಾಂಪುರ ಗ್ರಾಮದಲ್ಲಿ ಒಂದೇ ಕಾಂಪೌಂಡ್ನಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗಳು ಎರಡು ಇದ್ದು ಸುಮಾರು ವರ್ಷಗಳಿಂದ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿ ಸೌಹಾರ್ದತೆಯಿಂದ ಯಾವ ಭೇದ ಭಾವವಿಲ್ಲದೆ ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ಉರ್ದು ಶಾಲೆ ನಡೀತಾ ಇದ್ದ ಹಳೆಯ ಕಟ್ಟಡ ಶಿಥಿಲವಾಗಿದ್ದು ಅದನ್ನ ಕೆಡವಿ ಹೊಸ ಕಟ್ಟಡ ಕಟ್ಟಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಬಂದಿದ್ದು ಈಗ ಹಳೆಯ ಕಟ್ಟಡದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಿಸಲು ಗ್ರಾಮದ ಕೆಲವರು ಅಡ್ಡಿಪಡಿಸಿ ಈ ಕಾಂಪೌಂಡ್ನಲ್ಲಿ ಹೊಸ ಕಟ್ಟಡ ಕಟ್ಟಲು ಬಿಡುವುದಿಲ್ಲ, ಬೇರೆ ಎಲ್ಲಾದರೂ ಸರ್ಕಾರಿ ಜಾಗದಲ್ಲಿ ಕಟ್ಕೊಳ್ಳಿ ಅಂತ ಹೇಳುತ್ತಿದ್ದಾರೆಂದು ಗ್ರಾಮದ ಮುಖಂಡರು ಹಾಗೂ ಉರ್ದು ಶಾಲೆಯ ಎಸ್ಟಿಎಂಸಿಯವರು ಆರೋಪ ಮಾಡಿದ್ದಾರೆ. ಉರ್ದು ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಡುಗೆ ಮಾಡಲು ಕೊಠಡಿ ಇಲ್ಲದೆ ಬಹಳ ಸಮಸ್ಯೆಯಾಗಿತ್ತು ಹಾಗೂ ಉರ್ದು ಶಾಲೆಯ ನೂತನ ಕಟ್ಟಡ ಕಟ್ಟಲು ಸರ್ಕಾರದಿಂದ ಬಂದಿರುವ ಅನುದಾನದಲ್ಲಿ ಕಟ್ಟಡ ಕಟ್ಟಲು ಗ್ರಾಮದ ಬೇರೆ ಕಡೆ ಸರ್ಕಾರಿ ಜಾಗವನ್ನ ಅತಿ ತುರ್ತಾಗಿ ಮಂಜೂರು ಮಾಡಿಸಿಕೊಡಬೇಕು ಅಂತ ಉರ್ದು ಶಾಲೆಯ ಎಸ್ಟಿಎಂಸಿಯವರು ಹಾಗೂ ಪೋಷಕರು ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ತೆ, ನಾವು ಅಕ್ಕಿರಾಂಪುರ ಗ್ರಾಮದವರು, ಜಾಮಾ ಮಸೀದಿ ಮಾಜಿ ಅಧ್ಯಕ್ಷರು. ಇಲ್ಲಿಂದಾನು ಇಲ್ಲಿ ಉರ್ದು ಕನ್ನಡ ಕಂಬೈಂಡ್ ಆಗಿ ನಡೀತಾ ಇತ್ತು. ಆದರೆ ತೊಂದರೆಯಿಂದ ಇಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇತ್ತು, ಉರ್ದು ಶಾಲೆ ಪ್ರಾಥಮಿಕ ಶಾಲೆ ಇಲ್ಲಿ ಹಳೆ ಬಿಲ್ಡಿಂಗ್ ಇತ್ತು. ನಾವು ಹೋಗಿ ಅಧಿಕಾರಿಗಳನ್ನ ಕೇಳ್ಕೊಂಡಾಗ ದುಡ್ಡು 31 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಕೊಟ್ರು, ಈ ಬಿಲ್ಡಿಂಗ್ ಕಿತ್ತಿ ಬೇರೆ ಕಟ್ಟ್ರಿ ಅಂತ ಹೇಳಿ. ಕಿತ್ಬಿಟ್ಟ ಮೇಲೆ ಎಲ್ಲ ಕಿತ್ತಿ ರೆಡಿ ಮಾಡಿದ್ವಿ. ಕಟ್ಟಕ್ಕೆ ಹೋದಾಗ ಕೆಲವು ಗ್ರಾಮಸ್ಥರು ಬಂದು ಇಲ್ಲಿ ನಮಗೆ ಕಟ್ಟಕ್ಕೆ ಕೊಡಲ್ಲ ಅಂತ ತೊಂದರೆ ಮಾಡೋದು. ಆದ್ದರಿಂದ ನಾವು ಅಧಿಕಾರಿಗಳಿಗೆ ತಿಳಿಸಿದ್ವಿ. ಅಧಿಕಾರಿಗಳು ಬಂದು ಸಹ ಏನೇ ಪ್ರಯತ್ನ ಪಟ್ಟರು ಇಲ್ಲಿ ಕಟ್ಟಕ್ಕೆ ಕೊಡ್ತಾ ಇಲ್ಲ. ಆದ್ದರಿಂದ ಬದಲಿ ವ್ಯವಸ್ಥೆ ಗೌರ್ಮೆಂಟ್ ಸರ್ಕಾರಿ ಜಾಗ ಎಲ್ಲನೂ ಇದ್ದರೆ ಅತಿ ತುರ್ತಾಗಿ ಅರ್ಜೆಂಟಾಗಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳು ಊಟ ಮಾಡೋಕ್ಕೂ ಸಹ ಇಲ್ಲ. ಇಲ್ಲಿ ಆಚೆ ಮೈದಾನದಲ್ಲಿ ಮಾಡ್ತಾವ್ರೆ, ಗಾಳಿ ಅದೆಲ್ಲ ಬಿದ್ದು ಮಕ್ಕಳಿಗೆ ಆರೋಗ್ಯನೂ 5-6 ಜನ ಆಗಲೇ ಕಾಯಿಲೆ ಬಿದ್ದವ್ರೆ. ಆದ್ದರಿಂದ ಸರ್ಕಾರದವರು ಆಗಲಿ ಅಧಿಕಾರಿಗಳಾಗಲಿ ದಯವಿಟ್ಟು ಈ ಕಡೆ ಗಮನ, ಅಕ್ಕಿರಾಂಪುರ ಕಡೆಗೆ ಗಮನ ಕೊಟ್ಟು ದಯವಿಟ್ಟು ಅತಿ ಶೀಘ್ರದಲ್ಲೇ ನೀವು ತುರ್ತಾಗಿ ನಮಗೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂದ್ರೆ ಜಾಗ ಮಂಜೂರು ಮಾಡಿಕೊಡ್ಬೇಕು, ಜಾಗ ಮಂಜೂರು ಬೇರೆ ಕಡೆ ಜಾಗ ಪರ್ಯಾಯ ಜಾಗ ಮಂಜೂರು ಮಾಡಿಕೊಟ್ಟು ಈ ಬಂದಿರತಕ್ಕಂಥ 31 ಲಕ್ಷ ಅನುದಾನದಲ್ಲಿ ಅಲ್ಲೇ ಕಟ್ಟಡ ನಮಗೆ ಅಂತ ನೀವು ಕೇಳ್ತಿದ್ದೀರಾ? ಹೌದು. ಏನು ನಿಮ್ಮ ಶಾಲೆ ಸಮಸ್ಯೆ? ಅದೇ ಸಹ 100 ವರ್ಷದಿಂದನೂ ಇಲ್ಲಿ ಕನ್ನಡ ಉರ್ದು ಎರಡೂ ಇದ್ವು. ಈಗ ಸ್ವಲ್ಪ ಈಗ ತೊಂದರೆ ಆಗೈತೆ, ಬಿದ್ದೋಗಿರೋದ್ರಿಂದ ಇಲ್ಲಿ ಮಾಡ್ಕೊಳ್ಳೋದು ಜಾಗ ಇಲ್ಲ. ಬೇರೆ ಕಡೆ ಎಲ್ಲಾದರೂ ಬಗೆಹರಿಸಿ ಯಾಕೆ ಹಳೆ ಕಟ್ಟಡ ಇತ್ತಲ್ಲ, ಏನಾಯ್ತು? ಬಿದ್ದೋಗೈತೆ, ಹಳೇದಾಗೋಗಿತ್ತು, ತೀರಾ ಬಿದ್ದೋಗೈತೆ. ಈ ಕಿತ್ತಿರೋ ಕಟ್ಟಡ ಅಲ್ಲಿ ಕಟ್ಬೋದಲ್ಲ? ಕಟ್ಟಡಕ್ಕೆ ಇಲ್ಲಿ ಸಮಸ್ಯೆ ಆಗಿಲ್ಲ, ಅದರಿಂದ ಪರ್ಯಾಯವಾಗಿ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗ ಯಾರ ಹತ್ರ ಮನವಿ ಮಾಡಿದ್ರಿ ನೀವು? ಅಧಿಕಾರಿಗಳ ಹತ್ರ ಮನವಿ ಮಾಡಿದ್ರೆ? ಅಧಿಕಾರಿಗಳು ತಾವು ಮನವಿ ಮಾಡಿ ಕೇಳ್ಕೊಡ್ತಾ ಇದ್ದೀವಿ. ಆದಷ್ಟು ಬೇರೆನ ಸಮಸ್ಯೆ ಪರಿಹಾರ ಮಾಡಿದ್ವಿ, ಕಟ್ಟಡ ಮಾಡ್ತೀವಿ. ಅಂದ್ರೆ ಈಗ ಇದಕ್ಕೆ ಅನುದಾನ ಮಂಜೂರಾಗಿದೆ, ಕಟ್ಟಡ ಕಟ್ಟೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಕೆಲವು ಗ್ರಾಮಸ್ಥರಿಂದ. ಬಂದೈತೆ 31 ಲಕ್ಷ ರೂಪಾಯಿ ಬಂದೈತೆ, ಅದು ಸದುಪಯೋಗ ಪಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದರಿಂದ ಆದಷ್ಟು ಬಿರಿನ ಇದಕ್ಕೆ ಗಮನ ಹರಿಸಿ ಮಾಡಿಕೊಡ್ಬೇಕು ಕಟ್ಟಡ ಎಲ್ಲಾದ್ರೂ ಬದಲಿ ಎಲ್ಲಿ ಬೇಕಾದ್ರೆ. ಈ ಸಂದರ್ಭದಲ್ಲಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಆದ ಸೈಯದ್ ಹುಸೇನ್, ಉಪಾಧ್ಯಕ್ಷ ಮೊಹಮ್ಮದ್ ಶಫಿ, ಗ್ರಾಮ ಪಂಚಾಯಿತಿ ಸದಸ್ಯ ಅಸ್ಲಾಂ ಸಾಬ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಯಾಜ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.